ಮಹಾರಾಷ್ಟ್ರದಲ್ಲಿ ಮತಚೋರಿ ಆಯಿತು. ಬಿಹಾರದಲ್ಲಿ ವಿಧಾನಸಭೆ ಚುನಾವಣೆ ನಡೀತಾ ಇದೆ. ಈಗ ಮತಪಟ್ಟಿ ಪರಿಷ್ಕರಣೆಯ ಹೆಸರಿನಲ್ಲಿ ಲಕ್ಷಗಟ್ಟಲೆ ಮತದಾರರ ಹೆಸರುಗಳನ್ನು ಕೈಬಿಡಲಾಗ್ತಾ ಇದೆ. ಕಾರಣ ಅವರು ಬಾಂಗ್ಲಾದೇಶಿ ಪ್ರಜೆಗಳಿರಬಹುದು, ರೋಹಿಂಗ್ಯಾಗಳಿರಬಹುದು, ನೇಪಾಳಿಗರು ಇರಬಹುದು, ಸತ್ತಿರಬಹುದು, ಬದುಕಿರಬಹುದು, ನಾನಾ ಕಾರಣಗಳು ಇರಬಹುದು. ಬಿಹಾರ ಎಲೆಕ್ಷನ್ನಲ್ಲಿ ಈಗ ಚುನಾವಣಾ ಆಯೋಗ ಸುಮಾರು 11 ದಾಖಲೆಗಳನ್ನು ಕೊಡಿ ಅಂತ ಹೇಳಿದ್ದಾರೆ. ಅದರಲ್ಲಿ ನಿಮ್ಮ ವೋಟರ್ ಐಡಿಗೆ ಮಾನ್ಯತೆ ಇಲ್ಲ, ನಿಮ್ಮ ಆಧಾರ್ ಕಾರ್ಡ್ಗೆ ಮಾನ್ಯತೆ ಇಲ್ಲ, ನಿಮ್ಮ ರೇಷನ್ ಕಾರ್ಡ್ಗೆ ಮಾನ್ಯತೆ ಇಲ್ಲ. ಹೆದರಬೇಡಿ, ನಾಳೆ ಎಲೆಕ್ಷನ್ ಆದರೆ ನಾನು ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ವೋಟ್ ಹಾಕಿ ಬರ್ತಾ ಇದ್ದೆ, ನಾನು ರೇಷನ್ ಕಾರ್ಡ್ ತೋರಿಸ್ಬಿಟ್ಟು ವೋಟ್ ಹಾಕಿ ಬರ್ತಾ ಇದ್ದೆ, ನಾನು ವೋಟರ್ ಐಡಿ ತೋರಿಸ್ಬಿಟ್ಟು ವೋಟ್ ಹಾಕಿ ಬರ್ತಾ ಇದ್ದೆ ಇಂತ. ಸೊ ಈಗ ಚುನಾವಣಾ ಆಯೋಗ ಮತಪಟ್ಟಿ ಪರಿಷ್ಕರಣೆ ಮಾಡ್ತಾ ಇದೆ ಬಿಹಾರದಲ್ಲಿ. ಅಲ್ಲಿ ಸುಮಾರು 11 ದಾಖಲೆಗಳನ್ನು ಕೇಳಿದೆ. ಆ 11 ದಾಖಲೆಗಳಲ್ಲಿ ನಿಮ್ಮ ಹತ್ರ 2 ದಾಖಲೆ ಇರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಹೇಗೋ ಹಾಗೆ ಕಳೆದ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲೂ ಭಾಳಷ್ಟು ಮತಗಳನ್ನು ಕೈ ಬಿಡಲಾಗಿತ್ತು. ಯಾಕೆಂದರೆ ಸತ್ತವರು, ಅಂಥವರು, ಇಂಥವರು ಅಂತ. ಈಗ ಇಡೀ ರಾಷ್ಟ್ರಾದ್ಯಂತ ಹೊಸ ಚರ್ಚೆ ಶುರುವಾಗಿದೆ. CBI ಆಯಿತು, ED ಆಯಿತು, IT ಆಯಿತು. ಈಗ ಚುನಾವಣಾ ಆಯೋಗ, ಪ್ರಜಾಪ್ರಭುತ್ವದ ಒಂದು ಸಾಂವಿಧಾನಿಕ ಸ್ವಾಯತ್ತ ಸಂಸ್ಥೆ, ಚುನಾವಣಾ ಆಯೋಗ ಕೂಡ ಈಗ ಮತಚೋರಿ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಸೇರಿದಂತೆ ಕಾಂಗ್ರೆಸ್ನ ಇಂಡಿಯಾ ಅಲಯನ್ಸ್ ಆರೋಪ ಮಾಡ್ತಾ ಇದೆ. ಅದರಲ್ಲೂ ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನಾನು ಕೊಡ್ತೀನಿ ನಿಮಗೆ 100ಗೆ 100% ದಾಖಲೆ, ಅಲ್ಲಿ ಮತಚೋರಿ ಆಗಿದೆ, ಮತಗಳನ್ನು ಕದಿಯಲಾಗಿದೆ. ಆ ಮೂಲಕ ಆ ಒಂದು ಕ್ಷೇತ್ರದಲ್ಲಿ ಮತಗಳಿಂದಾಗಿ ಫುಲ್ ಫಲಿತಾಂಶನೇ ಅದಲು ಬದಲಾಗಿದೆ ಅಂತ ಈಗ ಚುನಾವಣಾ ಆಯೋಗದ ಮೇಲೆ ಪ್ರಶ್ನೆ ಹೇಳ್ತಾ ಇದೆ. ಚುನಾವಣಾ ಆಯೋಗ ನಿಜಕ್ಕೂ ತನ್ನ ಕ್ರೆಡಿಬಿಲಿಟಿ ಉಳಿಸಿಕೊಂಡಿಲ್ಲ. ನೀವು ಚುನಾವಣಾ ಆಯೋಗದ ಅಧಿಕಾರಿಗಳು ಏನಾದರೂ ನಾಟಕ ಆಡಿದ್ರೆ ನಾನು ಸುಮ್ಮನೆ ಬಿಡಲ್ಲ ಅಂತ ರಾಹುಲ್ ಗಾಂಧಿ ಓಪನ್ ಚಾಲೆಂಜ್ ಕೊಟ್ಟಿದ್ದಾರೆ. ಇನ್ನು ಬಿಹಾರ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ದಾವೆ ಇದೆ. ದಿ ಸೇಮ್ ಟೈಮ್ ಈಗ ಹೋರಾಟ ಕೂಡ ನಡೀತಾ ಇದೆ. ಈಗ ಜಸ್ಟ್ ಸಿದ್ದರಾಮಯ್ಯನವರು ಕೂಡ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಆ ಪತ್ರಿಕಾ ಪ್ರಕಟಣೆಯಲ್ಲಿ ಅವ್ರು ಹೇಳಿರೋದು ಏನು ಅಂತಂದರೆ, ಹೌದು, ರಾಹುಲ್ ಗಾಂಧಿ ಹೇಳಿಕೆಗೆ ದನಿಗೂಡಿಸಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಚುನಾವಣಾ ಆಯೋಗದಿಂದ ಅಕ್ರಮ ಆಗಿದೆ ಅಂತ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಬಂದಂಥ ಫಲಿತಾಂಶ ನನಗೂ ಕೂಡ ಆಶ್ಚರ್ಯ ಆಗಿಬಿಡ್ತು, ಬಹಳಷ್ಟು ಅನುಮಾನಗಳಿತ್ತು. ಹೀಗಾಗಿ ಚುನಾವಣಾ ಆಯೋಗದ ಬಗ್ಗೆ ರಾಹುಲ್ ಗಾಂಧಿ ಅವರ ಹತ್ರ ಸಾಕ್ಷ್ಯಗಳಿವೆ ಅಂತ. ನನಗೆ ಕ್ಯೂರಿಯಾಸಿಟಿ ಇರೋದು, ಲೋಕಸಭಾ ಚುನಾವಣೆಯಲ್ಲಿ ಯಾವ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಎಲ್ಲ ಕ್ರಮ ಆಗಿದೆ, ಇವ್ರ ಹತ್ರ ಏನು ಹಿಸ್ಟ್ರಿ ಇದೆ, ಏನು ದಾಖಲೆ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್ ಎಲೆಕ್ಷನ್ ಕಳ್ಳತನ, ಮತಗಳೇ ಮಂಗಮಾಯ.